ಒಂದೇ ರಾತ್ರಿಯಲ್ಲಿ ಇರಾನ್ ಫಿನಿಶ್. ಟ್ರಂಪ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಬಹುಶಃ ಆ ರಾತ್ರಿ ಹಿಂದೆ ಆಗಿರಬಹುದು ಅನ್ನುವಂಥ ರೀತಿಯಲ್ಲಿ ಟ್ರಂಪ್ ಅವರು ಧಮಕಿಯನ್ನು ಹಾಕಿದ್ದಾರೆ. ಒಪ್ಪಂದ ಮಾಡಿಕೊಳ್ಳದಿದ್ದರೆ ವಿದ್ಯುತ್ ಸ್ಥಾವರಗಳು ನಾಶವಾಗುತ್ತೆ, ಹಾರ್ಮುಜ್ ತೆರೆಯದಿದ್ದರೆ ದೊಡ್ಡ ನಷ್ಟವನ್ನು ಅನುಭವಿಸ್ತೀರಾ ಅಂತ ಹೇಳಿ ಧಮಕಿಯೊಂದನ್ನು ಹಾಕಿದ್ದಾರೆ. ಇಂದು ರಾತ್ರಿ 8 ಗಂಟೆಗೆ ಇರಾನ್ಗೆ ಲಾಸ್ಟ್ ಡೆಡ್ ಲೈನ್ ಅಂತ ಹೇಳಿದ್ದಾರೆ. ಸೇತುವೆಗಳು ಮೂಲಸೌಕರ್ಯಗಳ ಮೇಲೆ ಅಟ್ಯಾಕ್ ಅನ್ನು ಮಾಡಲಾಗುತ್ತೆ. ಇರಾನ್ ಏನು ಮಾಡಬೇಕು ಅದನ್ನು ಬೇಗ ಮಾಡಿದ್ರೆ ಬಚಾವಾಗುತ್ತೆ. ಯುದ್ಧವು ಬಹಳ ಬೇಗನೆ ಕೊನೆಗೊಳ್ಳಬಹುದು. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಇರಾನ್ ಹೊಂದಿರಬಹುದು, ಆದರೆ ಇರಾನ್ನ ಪ್ರತಿ ಪ್ರಸ್ತಾಪವೂ ಮುಖ್ಯ. ಆದರೆ ಸ್ಪಂದನೆ ಮಾತ್ರ ಸಿಗ್ತಾ ಇಲ್ಲ. ಇಲ್ಲಿ ಹೆಚ್ಚು ಕಡಿಮೆ ಆದರೆ ಇರಾನ್ಗೆ ವಿದ್ಯುತ್ತೇ ಸಿಗೋದಿಲ್ಲ, ಯಾವುದೇ ಸೇತುವೆ ಇರೋದಿಲ್ಲ, ಅವರಿಗೆ ಏನನ್ನೂ ನಾವು ಉಳಿಸೋದಿಲ್ಲ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ನಾವು ಒಂದೇ ರಾತ್ರಿಯಲ್ಲಿ ಇರಾನ್ ಫಿನಿಶ್ ಮಾಡ್ತೇವೆ ಅಂತೇಳಿ ಟ್ರಂಪ್ ವಾರ್ನಿಂಗ್ ಅನ್ನು ನೀಡಿರುವಂಥದ್ದು. ಬಹುಶಃ ಆ ರಾತ್ರಿ ಹಿಂದೆ ಆಗಿರಬಹುದು ಅಂತೇಳಿ ಧಮಕಿಯನ್ನು ಸಹಿತ ಹಾಕಿದ್ದಾರೆ. ಒಪ್ಪಂದ ಮಾಡಿಕೊಳ್ಳದೆ ಇದ್ದರೆ ವಿದ್ಯುತ್ ಸ್ಥಾವರಗಳನ್ನು ನಾವು ನಾಶ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಅವರೇ ಕೇಳ್ಕೊಳ್ತಾ ಇದ್ದಾರೆ ಒಪ್ಪಂದ ಮಾಡಿಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಇರಾನ್ ಇದಕ್ಕೆ ಸಿದ್ಧವಾಗಿಲ್ಲ. ಇರಾನ್ ದಾಳಿಗೆ ಪ್ರತಿದಾಳಿಯಾಗಿ ದಾಳಿಗಳನ್ನು ನಡೆಸ್ತಾನೆ ಇದೆ. ಇದ್ದರೆ ನಾವಿರಬೇಕು ಇಲ್ಲ ನೀವಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಇದೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಸಂಧಾನಕ್ಕೆ ಕರೀತಾ ಇದ್ದಾರೆ, ಮಾತುಕತೆಗೆ ಕರೀತಾ ಇದ್ದಾರೆ, ಕದನ ವಿರಾಮಕ್ಕೆ ಕರೀತಾ ಇದ್ದಾರೆ. ಇದ್ಯಾವುದಕ್ಕೂ ಸಹಿತ ಇಲ್ಲಿ ಇರಾನ್ ಒಪ್ಕೊಳ್ತಾ ಇಲ್ಲ. ಆದರೂ ಸಹಿತ ಡೊನಾಲ್ಡ್ ಟ್ರಂಪ್ ಅವರು ಒಣಜಂಬದ ರೀತಿಯಲ್ಲಿ ಇರಾನ್ ಅವರ ವಿರುದ್ಧವಾಗಿ, ಅಂದರೆ ಇರಾನ್ಗೆ ಎಚ್ಚರಿಕೆ ಒಂದನ್ನು ಸಹಿತ ನೀಡ್ತಾ ಇದೆ, ವಾರ್ನಿಂಗ್ ಅನ್ನು ಸಹಿತ ನೀಡ್ತಾ ಇದೆ. Critical period. They have a period of, well, till tomorrow at 8 o'clock. I gave them an extension. They asked for an extension of 7 days, right? I said, Steve, give them 10 days. 10 days is up actually today, so I gave them 11, I guess, indirectly. I thought it was inappropriate the day after Easter. I want to be a nice person. They have till tomorrow. Now we'll see what happens. I can tell you they're negotiating, we think, in good faith. We're going to find out. We're getting the help of some incredible countries that want this to be ended because it affects them also. A lot of people are affected by this. But we're giving them till tomorrow, 8 o'clock Eastern Time. And after that, they're going to have no bridges. They're going to have no power plants. Stone Ages, yeah. ಇದು ಈಗಾಗಲೇ ಯುದ್ಧ ಆರಂಭವಾಗಿ 1 ತಿಂಗಳ ಕಾಲ ಆಯಿತು. ಆದರೂ ಸಹಿತ ಕದನ ವಿರಾಮ ಮಾತ್ರ ಆಗ್ತಾ ಇಲ್ಲ. ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಕದನ ವಿರಾಮವನ್ನು, ಸಂಧಾನವನ್ನು ಮಾಡೋದಕ್ಕೆ, ಮಾತುಕತೆಯನ್ನು ಮಾಡಿಕೊಳ್ಳೋದಕ್ಕೆ ಕರೀತಾ ಇದ್ದಾರೆ ಇರಾನ್ ಅವರನ್ನು. ಆದರೆ ಇರಾನು ಇದಕ್ಕೆ ಒಪ್ಕೊಳ್ತಾ ಇಲ್ಲ. ಇದೆಲ್ಲ ಒಂದು ಕಡೆ ಆದರೆ ಡೊನಾಲ್ಡ್ ಟ್ರಂಪ್ ಅವರು ಒಣಜಂಬದಿಂದ ನಿಮ್ಮನ್ನು ಒಂದು ಸರ್ವನಾಶವನ್ನು ಮಾಡ್ತೇವೆ, ನಿಮಗೆ ವಿದ್ಯುತ್ ಸಿಗಲಾರದೆ ಇರುವಂತಹ ರೀತಿಯಲ್ಲಿ ಮಾಡ್ತೇವೆ, ಸೇತುವೆಯನ್ನು ಒಡೆದಾಕ್ತೇವೆ ಅನ್ನುವಂಥ ನಿಟ್ಟಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿ ವಾರ್ನಿಂಗ್ ಒಂದನ್ನು ಇರಾನ್ಗೆ ನೀಡ್ತಾ ಇದೆ. ಆದರೆ ಇರಾನ್ ಇದು ಯಾವುದಕ್ಕೂ ಸಹಿತ ಬಗ್ತಾ ಇಲ್ಲ. ಇರಾನ್ ಯಾವುದಕ್ಕೂ ಸಹಿತ ಒಪ್ಕೊಳ್ತಾ ಇಲ್ಲ. ಈ ರೀತಿಯಾದಂತಹ ಮಾತುಕತೆ, ಸಂಧಾನಕ್ಕೆ ಯಾವುದಕ್ಕೂ ನಾವು ಬರೋದಿಲ್ಲ. ನೀವು ಯುದ್ಧವನ್ನು ಆರಂಭ ಮಾಡಿದ್ದೀರಿ, ಅದನ್ನು ಯಾವ ರೀತಿ ನಾವು ಮುಕ್ತಾಯ ಮಾಡಬೇಕು, ಅದಕ್ಕೆ ಹೆಂಡು ಕೊಡಬೇಕು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನುವಂಥ ನಿಟ್ಟಲ್ಲಿ ಇರಾನ್ ಅವರು ಸಹಿತ ದೃಢವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದ್ದರೆ ನಾವಿರಬೇಕು ಇಲ್ಲ ನೀವಿರಬೇಕು ಅನ್ನುವಂಥ ನಿಟ್ಟಲ್ಲಿ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.